ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ. ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತದೆ. ಜೀವನದಲ್ಲಿ ಸಹಾಯ ಮಾಡಿದವನನ್ನೇ ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ. ಏಕೆಂದರೆ ದೇವರು ಯಾರ ರೂಪದಲ್ಲಾದರೂ ಬರುವುದು ನಿಜ. ಅರ್ಜುನ ಒಮ್ಮೆ ಭಗವಾನ್ ಶ್ರೀಕೃಷ್ಣನನ್ನು ಕೇಳಿದ, ಜೀವನ ಎಂದರೇನು? ಕೃಷ್ಣ ನಗು ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದೇ ಮಿತ್ರ. ಇಷ್ಟೇ ಜೀವನ. ಎಲ್ಲಿ ನಮಗೆ ಗೌರವ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನ ಕಲಿಸಿಕೊಡುತ್ತದೆ. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಾ? ಅದನ್ನು ಕೆಳಗೆ ಇಳಿಸಿ ಮಿತ್ರತ್ವದ ಕೈ ಚಾಚಿ ಬಿಡಿ. ಆಗ ಬದುಕಿನ ಬೆಟ್ಟವನ್ನ ಸುಲಭವಾಗಿ ಏರಬಹುದು. ಪೂರ್ಣ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ. ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆ ಗುಣ ಅಡಗಿದರೂ ಒಂದೇ ಒಂದು ತಪ್ಪು ಕಂಡುಹಿಡಿದು ದೂರವಾಗುತ್ತಾರೆ. ದುಃಖದ ಬಗ್ಗೆನೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿ ಉಳಿಯುವೆ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವೆ. ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯು ಈ ಪ್ರಪಂಚದ ಅತಿದೊಡ್ಡ ಸಾಧನ. ಜೀವನದಲ್ಲಿ ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಜೀವನದಲ್ಲಿ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಲ್ಲಿ, ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಭಗವದ್ಗೀತೆಗೆ ಶರಣಾಗು. ಅಲ್ಲೊಂದು ಬೆಳಕು ಖಂಡಿತ ಕಾಣುವುದು. ಎಲ್ಲಿಯವರೆಗೂ ಮನುಷ್ಯ ಸ್ವಯಂ ಜ್ಞಾನವನ್ನ ಪಡೆದುಕೊಳ್ಳಲು ಸಿದ್ಧವಿರುವುದಿಲ್ಲವೋ ಅಲ್ಲಿಯವರೆಗೆ ಸ್ವಯಂ ಭಗವಂತನು ಅವನಿಗೆ ಜ್ಞಾನವನ್ನ ನೀಡುವುದು ಅಸಾಧ್ಯ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಜ್ಞಾನ ಹಾಗೂ ಸಮಾಧಾನಗಳಿಂದಲೇ ಜೀವನದಲ್ಲಿ ಸಂತೋಷ ಹಾಗೂ ಭವಿಷ್ಯದಲ್ಲಿ ಸುಖ ಪ್ರಾಪ್ತಿಯಾಗುವುದು. ಹಠ ಹಾಗೂ ಪ್ರತಿಷ್ಠೆಗಳು ಕೇವಲ ದುಃಖದ ಮಾರ್ಗಗಳಾಗಿವೆ.
ಜೀವನದಲ್ಲಿ ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನ ಕೊಡಬಲ್ಲವು, ಆದರೆ ತುರ್ತು ಪರಿಸ್ಥಿತಿಗಳು ಮಾತ್ರ ನಿಜವಾದ ಸ್ನೇಹಿತನನ್ನ ನಿಮ್ಮೊಡನೆ ಉಳಿಸುತ್ತವೆ. ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದಲ್ಲ. ಕೆಟ್ಟದ್ದು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಯಾವಾಗಲೂ ವಿನಾಶಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ದೋಣಿಯಲ್ಲಿನ ರಂಧ್ರವು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅದು ಮುಳುಗಿಸುತ್ತದೆ. ವಂಚನೆ, ಮೋಸ ಮತ್ತು ಪಾಪ ಒಬ್ಬನಿಗೆ ಎಷ್ಟು ಸಹಿಸಿಕೊಳ್ಳುವ ಶಕ್ತಿ ಇದೆಯೋ ಅಷ್ಟು ಮಾತ್ರ ಮಾಡಬೇಕು, ಏಕೆಂದರೆ ಕರ್ಮವು ಯಾರನ್ನೂ ಬಿಡುವುದಿಲ್ಲ. ಮನುಷ್ಯನು ಯಾರ ಶತ್ರುವೂ ಅಲ್ಲ, ಅವನ ಕಾರ್ಯಗಳು ಮತ್ತು ಮಾತನಾಡುವ ಮಾತುಗಳು ಅವನನ್ನ ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತವೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಇತರರನ್ನು ಬೀಳುವಂತೆ ಮಾಡಿ ನಿಮ್ಮನ್ನು ನೀವು ಬುದ್ಧಿವಂತರೆಂದು ಭಾವಿಸಬೇಡಿ. ದೇವರು ನಿಮ್ಮನ್ನು ಬೀಳುವಂತೆ ಮಾಡಿದಾಗ ಆತನು ನಿಮ್ಮನ್ನ ಎದ್ದೇಳಲು ಸಹ ಬಿಡುವುದಿಲ್ಲ. ಕೋಪ ಕೆಟ್ಟದ್ದು, ಆದರೆ ಅದನ್ನು ಎಲ್ಲಿ ಬೇಕೋ ಅಲ್ಲಿ ತೋರಿಸಬೇಕು. ಇಲ್ಲದಿದ್ದರೆ ತಪ್ಪು ಮಾಡಿದವನು ತಾನು ತಪ್ಪು ಮಾಡುತ್ತಿದ್ದಾನೆ ಎಂದು ಅರಿತುಕೊಳ್ಳುವುದಿಲ್ಲ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುತ್ತಾನೆ. ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನ ಔಷಧಿಯಂತೆ ನುಂಗಬೇಕು. ಭಗವಾನ್ ಶ್ರೀಕೃಷ್ಣನ ಈ ಹಿತನುಡಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ.